ಶಾಂತಿನಗರ ವಿಲ್ಸನ್ ಗಾರ್ಡನ್ ನಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಭಾರೀ ಮಳೆಗೆ ಕೆರೆಯಂತಾದಂತಹ ಸಿಸಿಬಿ ಕಚೇರಿ ನೆಲಮಹಡಿಗೆ ನುಗ್ಗಿರುವಂತಹ ಅಪಾರ ಪ್ರಮಾಣದ ನೀರು. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿರುವಂತಹ ಫೈಲ್ಗಳು ಸರ್ವನಾಶ ಆಗಿದೆ. ನೋಡಿ, ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಅದು ಕೂಡ ನೀರು ನುಗ್ಗಿದೆ. ಎಲ್ಲ ಅಂತ ಹೇಳಿದ್ರೆ ಸಿಸಿಬಿ ಕಚೇರಿ ಒಳಗಡೆ ನೀರು ನುಗ್ಗಿದೆ. ಮಳೆ ಗೊತ್ತಿರಲ್ಲ ಅದು ಸಿಸಿಬಿ ಕಚೇರಿನೋ ಅಥವಾ ಒಂದು ಸ್ಟಾರ್ ಹೋಟೆಲ್ ಅಂತ ನೀರು ನುಗ್ಗುತ್ತೆ. ಆದ್ರೆ ನೀರು ನುಗ್ಗದೇ ಇರುವಂತ ಕೆಲಸವನ್ನ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಮಾಡಬೇಕು. ನೀರು ಸರಾಗವಾಗಿ ಚರಂಡಿ ಮುಖಾಂತರ ಹೋಗಬೇಕು. ಅದು ಎಲ್ಲಿ ಸೇರಬೇಕು ಅಲ್ಲಿ ಸೇರುವಂತ ವ್ಯವಸ್ಥೆ ಮಾಡಬೇಕು. ಅದು ಗೊತ್ತಿರುತ್ತೆ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ. ಮಳೆಗೆ ಇದು ಯಾವ್ದು ಕಚೇರಿನೋ ಅಥವಾ ಯಾವ್ದೋ ಹೋಟೆಲ್ ಅಂತ ಗೊತ್ತಿರಲ್ಲ. ಮಳೆ ನೀರು ಜಾಸ್ತಿ ಆದಾಗ ಎಲ್ಲ ಕಡೆ ನುಗ್ಗುತ್ತೆ. ಆದ್ರೆ ಸಿಸಿಬಿ ಕಚೇರಿಗೆ ನುಗ್ಗಿ 8ಕ್ಕೂ ಅಧಿಕ ರೂಮ್ಗಳು ಕೂಡ ಮುಳುಗಡೆ ಆಗಿದೆ. ಸೊ ಜೊತೆಗೆ ಈಗಾಗಲೇ ಸಾಕಷ್ಟು ದಾಖಲೆಗಳಿರ್ತಾರೆ. ಸಿಸಿಬಿ ಕಚೇರಿ ಅಂತ ಹೇಳಿದ್ರೆ ಏನ್ ಕಡಿಮೆನಾ? ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಯಾವ್ಯಾವುದೋ ಒಂದು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವುದೋ ಕಚೇರಿಗಳಲ್ಲಿ ಎಷ್ಟೆಷ್ಟು ಫೈಲ್ಸ್ಗಳಿರ್ತವೆ, ಎಲ್ಲವೂ ಕೂಡ ಈಗ ಸರ್ವನಾಶ ಆಗಿ ಹೋಗಿವೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿರುವಂತಹ ಫೈಲ್ಗಳು ನಾಶವಾಗಿವೆ. ಇನ್ನೊಂದು ಕಡೆಯಲ್ಲಿ ಶಾಂತಿನಗರದಲ್ಲಿ ಯಾವ ರೀತಿಯಾಗಿ ನೀರು ನುಗ್ಗಿ ಬಸ್ ಸ್ಟ್ಯಾಂಡ್ ಇರಬಹುದು, ರೋಡ್ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿದೆ. ಇಂತಹ ಸಂದರ್ಭದಲ್ಲಿ ಜನರು ಕೂಡ ಸುರಕ್ಷಿತವಾಗಿ ಹೋಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಜನರು ಎಲ್ಲಾದ್ರೂ ಮನೆ ಹೋಗೋ ಗಡ್ಬಿಡೇನೋ ಅಥವಾ ಮತ್ತೊಂದು ಅಂತ ಹೇಳ್ಕೊಂಡು ಹೋದಂತ ಸಂದರ್ಭದಲ್ಲಿ ಹೊಂಡ ಗಿಂಡ ಇದ್ರೆ ಗೊತ್ತಾಗಲ್ಲ. ಜಾಗರೂಕರಾಗಿ ಜನರು ಕೂಡ ಸ್ವಲ್ಪ ಸುರಕ್ಷಿತ ದೃಷ್ಟಿಯಿಂದ ಹೋಗಬೇಕಾಗತ್ತೆ. ನೋಡಿ, ಇದು ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಬೆಂಗಳೂರಿನ ಸಿಸಿಬಿ ಕಚೇರಿ. ಸಂಪೂರ್ಣವಾಗಿ 8 ರೂಮ್ಗಳು ನೀರು ನುಗ್ಗಿವೆ. ಫೈಲ್ಗಳೆಲ್ಲವೂ ಕೂಡ ನಾಶವಾಗಿವೆ. ಜೊತೆಗೆ ಈಗಾಗಲೇ ನಾವು ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ನೀರು ನುಗ್ಗಿದ ಪರಿಣಾಮ ಅಲ್ಲಿ ತುಂಬಿ ತುಳುಕ್ತಾ ಇರುವಂತದ್ದು ಆಫೀಸ್ ಒಳಗೆಲ್ಲ. ಸೊ ಇನ್ನೊಂದ್ ಕಡೆಯಲ್ಲಿ ಹೊರಗಡೆ ಅಂತೂ ಕೇಳೋದೇ ಬೇಡ, ರೋಡ್ ಎಲ್ಲ ಮುಳುಗಡೆ ಆಗ್ಬಿಟ್ಟಿದೆ. ಚರಂಡಿಯಲ್ಲೂ ಕೂಡ ನೀರು ನುಗ್ಗಿರುವಂತಹ ಪರಿಣಾಮ ಈ ಚರಂಡಿ ನೀರೆಲ್ಲ ರೋಡ್ ಮೇಲೆ ಹರಿತಾ ಇದೆ. ಅಂತ ಸಂದರ್ಭದಲ್ಲಿ ನಾಗರಿಕರು ಸುರಕ್ಷಿತವಾಗಿ ಹೋಗಬೇಕಾಗತ್ತೆ. ಸರ್ಕಾರ ಏನೋ ಸೂಚನೆ ಕೊಡುತ್ತೆ, ಅವರೇನೋ ಸೂಚನೆ ಕೊಡ್ತಾರೆ, ಅದರ ಪರವಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಆಗೋಲ್ಲ. ಯಾಕಂದ್ರೆ ನಿಮ್ಗೆ ನಿಮ್ಮ ಒಂದು ಸುರಕ್ಷಿತ ದೃಷ್ಟಿಯಿಂದ ನೀವೇ ಹೋಗ್ಬೇಕಾಗತ್ತೆ. ಅಲ್ಲಿ ಚರಂಡಿ ಯಾವುದು, ರೋಡ್ ಯಾವುದು ಕಾಣಿಸಲ್ಲ. ಯಾಕಂತ ಹೇಳಿದ್ರೆ ನೀವು ನಡ್ಕೊಂಡು ಹೋದಂತ ಸಂದರ್ಭದಲ್ಲೂ 4 ರಿಂದ 5 ಅಡಿ ನೀರಿದೆ ಅಲ್ಲಿ ರೋಡ್ ಮೇಲೆ. ಕೆಲವೊಂದಿಷ್ಟು ಕಾರ್ಗಳು ಕೂಡ ಮುಳುಗಡೆ ಆಗಿವೆ, ಬೈಕ್ಗಳು ಕೂಡ ಮುಳುಗಡೆ ಆಗಿವೆ. ಇನ್ನೊಂದು ಕಡೆಯಲ್ಲಿ ನೋಡಿ, ಅಲ್ಲಿ ಈ ಬೊಲೆರೋ ಯಾವ ರೀತಿಯಾಗಿ ಮುಳುಗಡೆ ಆಗಿರುವಂತಹ ದೃಶ್ಯ ಇದು ಶಾಂತಿನಗರದ್ದು ಸಿಸಿಬಿ ಕಚೇರಿ ಇದು. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಇರಬಹುದು, ರೋಡೋ ನದಿನೋ ಯಾವುದು ಕೂಡ ನಿಮಗೆ ಗೊತ್ತಾಗಲ್ಲ. ಈಗಾಗಲೇ ಸಿಲ್ಕ್ ಬೋರ್ಡ್ ಅಲ್ಲೂ ಕೂಡ ನಾವು ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಈ ಬಸ್ಗಳೆಲ್ಲ ಕೆಟ್ಟು ನಿಂತಿವೆ ಅಂತ. ಅದು ಕೂಡ ಕೆಎಸ್ಆರ್ಟಿಸಿ ಬಸ್ಗಳು, ಜನರ ಟ್ಯಾಕ್ಸ್ ದುಡ್ಡು ಅದೆಲ್ಲ ಮತ್ತೆ ರಿಪೇರಿ, ಮತ್ತೊಂದು ಅದಕ್ಕೆಷ್ಟು ಖರ್ಚು. ನೋಡಿ ಎಷ್ಟೆಷ್ಟು ಅವಾಂತರ ಸೃಷ್ಟಿಯಾಗತ್ತೆ. ಒಂದು ಒಳ್ಳೆ ರೀತಿಯಾಗಿ ನಗರವನ್ನ ವ್ಯವಸ್ಥಿತವಾಗಿ ಮಾಡಿದ್ರೆ ಇವೆಲ್ಲವಕ್ಕೂ ಕೂಡ ಪರಿಹಾರ ಆಗತ್ತೆ. ಹಿಂದೆಲ್ಲ ಇತ್ತು, ಸಚಿವರಿಗೆಲ್ಲ ಔಟ್ ಆಫ್ ಕಂಟ್ರಿಗೆ ಒಂದು ಟ್ರಿಪ್ ಅನ್ನ ಮಾಡ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ನಗರ ವ್ಯವಸ್ಥೆ ಇರ್ಬೋದು, ಕೃಷಿ ವಿಚಾರಕ್ಕೆ ನೋಡ್ಬಿಟ್ಟು ಇಲ್ಲಿ ಬಂದು ಅದನ್ನ ಮಾಡಿ ಅಂತ ಇವರು ಹೋಗಿ ಟ್ರಿಪ್ ಮಾಡ್ತಾ ಇದ್ರು. ಧಾರಾಕಾರ ಮಳೆಗೆ ಮುಳುಗಿದ ಬೆಂಗಳೂರು ವರ್ಣಾರ್ಘಟಕ್ಕೆ ಮನೆ ಮಠ ಎಲ್ಲ ಸಂಪೂರ್ಣ ಜಲಾವೃತ. ಸುರಕ್ಷಿತ ಸ್ಥಳಕ್ಕೆ ಹಸುಗೂಸನ್ನ ತಾಯಿ ಶಿಫ್ಟ್ ಮಾಡಿದ್ದಾರೆ. 2 ತಿಂಗಳ ಮಗುವನ್ನ ನೆಂಟರ ಮನೆಗೆ ಕರೆದೊಯ್ದಿದ್ದಾರೆ ತಾಯಿ. ಎಂತ ಕರ್ಮ ನೋಡಿ ಬೆಂಗಳೂರ್ದು. ಎಳೆ ಹಸುಗೂಸುಗಳನ್ನ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬೆಂಗಳೂರು ಧಾರಾಕಾರ ಮಳೆಗೆ ಮುಳುಗ್ತಾ ಇದೆ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳನ್ನ ಈ ವಿಜುವಲ್ಸ್ ನೋಡ್ಬೇಕು. ಡಿ ಕೆ ಶಿವಕುಮಾರ್ ಅವರು ಮನೇಲಿ ನಿದ್ದೆ ಮಾಡೋದಲ್ಲ ಇಷ್ಟೊತ್ತಿಗೆ. ಈ ನಗರಾಭಿವೃದ್ಧಿ ಸಚಿವರು, ಸಿಎಂ ನೋಡ್ಬೇಕಿದನ್ನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೋಡಿ, ನಿಮ್ಮ ರಾಜ್ಯ ಇದು. ಸಣ್ಣ ಸಣ್ಣ ಹಸುಗೂಸುಗಳನ್ನ ಮನೇಲಿ ಇಟ್ಕೊಳಕ್ ಆಗಲ್ಲ, ಕರ್ಕೊಂಡು ಬೇರೆ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕು. ಯಾಕಂತಂದ್ರೆ ಮೊಳಕಾಲ್ ಮಂಟ ನೀರು ಮನೆ ಒಳಗಡೆ ತುಂಬಿಕೊಂಡಿರುತ್ತೆ. ಏನ್ ಮಾಡ್ಬೇಕು ಪಾಪ ಅವರು. ಇದು ಒಂದು ಮನೆ ಕಥೆ ಅಲ್ಲ, ಇದು ಬೆಂಗಳೂರಿನ ಹೆಚ್ಚಿನ ಏರಿಯಾಗಳು, ಲೋ ಲೈಯಿಂಗ್ ಏರಿಯಾಗಳು ಯಾವ್ಯಾವ್ದಿದೆ ಅಲ್ಲೆಲ್ಲ ಈ ತರ ನೀರು ತುಂಬಿದೆ. ಅದೂ ಮೇ ತಿಂಗಳಲ್ಲಿ. ಇನ್ ಜೂನ್ ತಿಂಗಳಲ್ಲಿ ಮಾತಾಡಕ್ಕಾಗತ್ತಾ ನಾವು? ಜೂನ್ ತಿಂಗಳಲ್ಲಿ ಬರೀ ಇದೇ ಸುದ್ದಿಗಳು ತಗೋಬೇಕು.
ಅಷ್ಟರ ಮಟ್ಟಿಗೆ ಪ್ರತಿದಿನದ ಮಳೆ, ದೇವರೇ ಗತಿ ಜೂನ್ ತಿಂಗಳಲ್ಲಿ ಬೆಂಗಳೂರು ಕತೆ ನೋಡಿ. ಸಣ್ಣ ಹಸುಗೂಸನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಪಾಪ ಆ ತಾಯಿ. ಅದು ಎಷ್ಟು ಕಷ್ಟ, ನೀರು ಬಹಳ ಗಲೀಜು ನೀರಿರುತ್ತೆ, ಅದು ಕೈಕಾಲೆಲ್ಲ ಕೆರಿಯುತ್ತೆ ಅದು. ಮತ್ತೆ ಪ್ಯಾಂಡಮಿಕ್ಸ್ ಶುರುವಾಗುತ್ತೆ ಈ ತರ ನೀರಲ್ಲಿ. 2-3 ದಿನ ಈ ತರ ನೀರು ನಿಂತು ಬಿಟ್ರೆ ಸಿಕ್ಕಾಪಟ್ಟೆ ರೋಗಗಳು ಶುರುವಾಗುತ್ತೆ. ಬಹಳ ಡೇಂಜರಸ್ ಈ ನೀರು. ರಾಜಕಾಲುವೆಯ ನೀರು ಉಕ್ಕಿ ರಸ್ತೆ ಮೇಲೆ ಹರಿದಿರುವಂತದ್ದು. ಸಣ್ಣ ಸಣ್ಣ ಮಕ್ಕಳು, ಅವು ಸ್ಕೂಲಿಗೆ ಹೋಗಕ್ಕಾಗಲ್ಲ, ದಿನನಿತ್ಯದ ರೊಟೀನ್ ಯಾವುದು ಮಾಡಕ್ಕಾಗಲ್ಲ. ಮನೆ ಮಟ್ಟದಲ್ಲಿ ಇರುವಂತಹ ತರಕಾರಿ, ಅಕ್ಕಿ, ವಸ್ತು ಸಾಮಾನುಗಳು ಎಲ್ಲ ಕುಚ್ಕೊಂಡು ಹೋಗಿರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋರ್ ಗತಿ ದೇವ್ರೇ ಗತಿ ಆಗಿರುತ್ತೆ. ನೋಡಿ, ಇಷ್ಟು ಮಾತ್ರವಲ್ಲ, ಸ್ಕೂಲ್ ಓಪನ್ಗೂ ಕೂಡ ಈಗ ಕಂಟಕ ತಂದಂತ ಮಳೆ ಇದು. ಶಾಲೆಗಳಿಗೆ 2 ದಿನಗಳ ಕಾಲ ರಜೆ ಇದೆ. ನಾಗವಾರದಲ್ಲಿ SBN ಶಾಲೆಗೆ ನುಗ್ಗಿರುವಂತಹ ಮಳೆ ನೀರು. ನಂದಗೋಕುಲ ಬಡಾವಣೆಯಲ್ಲಿರುವಂತಹ ಸ್ಕೂಲ್ ಇದು. ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಗೆ ಈಗ ರಜೆ ಘೋಷಣೆ ಮಾಡಲಾಗಿದೆ. ಮಾಡಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಮತ್ತೆ ಇವರು ಶಾಲೆ ಇನ್ನೇನು 2 ದಿವಸದಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಕೊಂಡು ಶಾಲೆ ಓಪನ್ ಮಾಡಿಬಿಟ್ರೆ ಮಕ್ಕಳ ಗತಿ ಅಂತ ಹಾಗಾದ್ರೆ ಮಕ್ಕಳು ಏನ್ ಮಾಡ್ತಾರೆ? ರೋಡ್ ನೋಡಿದ್ರೆ ಮಕ್ಕಳು ಮುಳುಗಡೆ ಆಗ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣ ಮಕ್ಕಳು ಸ್ಕೂಲಿಗ ಓಪನ್ಗೂ ಈಗ ಕಂಟಕ ತಂದಂತ ಮಳೆ ಇದು. ಶಾಲೆಗಳಿಗೆ 2 ದಿನಗಳ ಕಾಲ ರಜೆ ಅಷ್ಟೇ ಇರುವಂತದ್ದು. ನಾಗವಾರದಲ್ಲಿ SVN ಶಾಲೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ನಂದಗೋಕುಲ ಬಡಾವಣೆಯಲ್ಲಿರುವಂತಹ ಸ್ಕೂಲ್ ಇದು. ಮಕ್ಕಳ ಹಿತದೃಷ್ಟಿಯಿಂದಾಗಿ ಶಾಲೆಗೆ ಈಗ ಮತ್ತೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಮುಂದ್ಗಡೆ ದೊಡ್ಡ ಬಸ್ ಹೋಗ್ತಾ ಇದೆ, ಹಿಂದ್ಗಡೆಯಲ್ಲಿ ಕಾರು. ಬೈಕ್ನವನು ಸರ್ಕಸ್ ಮಾಡ್ತಾ ಇದ್ದಾನೆ. ಕಾಲ್ ಚಂಡಿ ಆಗತ್ತೆ, ಏನ್ ಮಾಡೋದು ಪಾಪ, ಆಫೀಸ್ಗೆ ಹೋಗ್ಬೇಕು, ಪ್ಯಾಂಟು ಎಲ್ಲ ಒದ್ದೆ ಆಗುತ್ತೆ. ಅವ್ನು ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈ ಸೈಡ್ ಹೋದ್ರೆ ಚರಂಡಿ ಕಾಟ, ಮಧ್ಯ ರೋಡಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ರೋಡಲ್ಲಿ ಗುಂಡಿ ಕಾಟ. ಏನ್ ಮಾಡ್ತಾರೆ? ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ನೀರಿದ್ದಾಗ ಒಂದೇ ಒಂದು ಗುಂಡಿಲ್ ಸಿಕ್ಕಾಕೊಂಡ್ರು ಕೂಡ ಜೀವಕ್ಕೆ ಗ್ಯಾರಂಟಿ ಅಷ್ಟೇ. ಮತ್ತೆ ಎಲ್ಲ ಈ ಸಂದರ್ಭದಲ್ಲಿ ಮ್ಯಾನುವಲ್ ಎಲ್ಲ ಎಲ್ಲಿ ಓಪನ್ ಆಗಿರ್ತೋ ಅಂತಾನೆ ಗೊತ್ತಾಗಲ್ಲ. ಅಯ್ಯೋ ಪಾಪ, ಶ್ರಮ ಜೀವಿಗಳ ನಿತ್ಯದ ಕೂಳಿಗೂ ತಣ್ಣೀರು ಹಾಕಿದ ಮಳೆ. ವಿಲ್ಸನ್ ಗಾರ್ಡನ್ ನಲ್ಲಿ ಮಳೆಗೆ ಕೊಚ್ಚಿ ಹೋದ ಎಳನೀರು. ತಣ್ಣೀರು ಹಾಕಿದ ಎಳನೀರು ವ್ಯಾಪಾರಿ, ನೆರವಿಗೆ ಬಂದ ಮಕ್ಕಳು. ನೋಡಿ ಪಾಪ, ಇವ್ರು ಏನ್ ಮಾಡ್ಬೇಕು? ಎಲ್ಲ ಎಳ್ನೀರು ಕೊಚ್ಕೊಂಡು ಹೋಗ್ಬಿಟ್ರೆ. ಅವತ್ತು ದುಡಿದ್ರೆ ಅವತ್ತು ತಿನ್ಬೋದು. ಒಂದ್ ಇಡೀ ದಿನದ 1000 ರೂಪಾಯಿ ಹಾಕಿರ್ತಾರೆ ಒಂದಿನಕ್ಕೆ ಬಂಡವಾಳ. ಅಷ್ಟು ಕೊಚ್ಕೊಂಡು ಹೋಗ್ಬಿಟ್ರೆ ಪಾಪ ಏನ್ ಮಾಡ್ಬೇಕು ಅವರು? ಎಲ್ಲ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ, ಕೊಚ್ಕೊಂಡು ಹೋಗ್ತಾ ಇದೆ. ಒಂದೊಂದನ್ನೇ ಆಯ್ಕೊಂಡ್ಬಂದು ಒದ್ದಾಟ ಮಾಡ್ತಾ ಇದ್ದಾರೆ. ಹೀಗೆ ಪಾಪ ಹೂ ಮಾರೋರು, ತರಕಾರಿ ಮಾರೋರು, ಸೋಪ್ ಮಾರೋರು, ರಸ್ತೆ ಬದಿ ಗಾಡಿಗಳು ಇಟ್ಕೊಂಡಿರೋರು, ಅವ್ರ ಗಾಡಿಗಳೇ ಕೊಚ್ಕೊಂಡು ಹೋಗಿದೆ ಎಷ್ಟೋ ಕಡೆ. ಏನ್ ಮಾಡ್ಬೇಕು ಅವರು? ಬಡಬಗರಿಗಂತೂ ಬಹಳ ಕಷ್ಟ ಇದು. ನೋಡಿ, ದೃಶ್ಯಗಳು ನೋಡ್ತಾ ಇದೀವಿ. ಎಳ್ನೀರು ವ್ಯಾಪಾರಿ ಪಾಪ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಎಳ್ನೀರು ಎತ್ಕೊಂಡು ಏನೋ ಒಂದು ಸುರಕ್ಷಿತ ಸ್ಥಳಕ್ಕೆ ಸಾಗಿಸ್ತಾ ಇದ್ದಾರೆ. ಬಿಟ್ಟು ಜನಗಳನ್ನ ಒದ್ದಾಡಕ್ ಬಿಟ್ಟು ನಮ್ಮ ಎಲ್ಲಿದ್ದಾರೆ ಜನಪ್ರತಿನಿಧಿಗಳ ಮನೇಲಿ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು 9 ಗಂಟೆ ಆಯ್ತು, ಈಗ 9:15 ಒಬ್ಬ ಜನಪ್ರತಿನಿಧಿ ಬಂದು ರಸ್ತೆಗೆ ಬಂದು ಬೆಂಗಳೂರು ಕತೆ ಏನಾಯ್ತು ಅಂತ ನೋಡಕ್ ಇಲ್ಲ. ಇಷ್ಟೊತ್ತಾದ್ರೂ ಕೂಡ ಒಂದೇ ಒಂದು ವಿಜುವಲ್ ಸಿಕ್ಕಿಲ್ಲ ನಿಕೇಶ್. ಯಾವುದೇ ಜನಪ್ರತಿನಿಧಿ, ಯಾವುದೇ ಅಧಿಕಾರಿ ಇವ್ರಗಳ ಮನೆಗೆ ನೀರು ನುಗ್ಗಿಲ್ವಲ್ಲ, ಸಿದ್ದರಾಮಯ್ಯನವ್ರ ಮನೆಗೆ ನೀರು ನುಗ್ಗಿಲ್ವಲ್ಲ, DK ಶಿವಕುಮಾರ್ ಅವ್ರ ಮನೆಗೆ ನೀರು ನುಗ್ಗಿಲ್ವಲ್ಲ, ನಮ್ಮ ಯಾವುದೇ ಸಚಿವರುಗಳ ಮನೆಗೆ ನೀರು ನುಗ್ಗಿಲ್ವಲ್ಲ. ಸದಾಶಿವನಗರ ಮುಳುಗೋವರೆಗೂ ಇವ್ರು ಬರಲ್ಲ. ಇವರು ಸದಾಶಿವನಗರ ಮುಳುಗತ್ತೆ ನೋಡಿ, ಮುಳುಗತ್ತೆ, ಇನ್ನೊಂದ್ 2 ವರ್ಷದಲ್ಲಿ ಮುಳುಗತ್ತೆ, ಅದನ್ನು ಮುಳುಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಪ್ರತಿ ವರ್ಷ ನಿಕೇಶ್ 2016 ಇಂದ ನಂಗೆ ನೆನಪಿದೆ, ಪ್ರತಿ ಸಾರಿ ಬಂದಾಗ್ಲೂ ಕೂಡ ಇನ್ನು ಕೆಪಿ ಅಗ್ರಹಾರದಿಂದ ನನ್ನ ಕಲಿಗೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಸದ್ಯದಲ್ಲಿ ಗಮನಿಸ್ತಾ ಇದ್ವಿ, ಯಾವೊಬ್ಬ ಅಧಿಕಾರಿ ಇರ್ಬೋದು ಅಥವಾ ಸಂಬಂಧಪಟ್ಟಂತಹ ಸಚಿವರು ಇರ್ಬೋದು, ಯಾರು ಕೂಡ ಆ ಸ್ಪಾಟಿಗೆ ಬರ್ತಾ ಇಲ್ಲ. ಯಾಕೆ? ಇನ್ನು ಕೂಡ ಗಂಟೆ ಆಗಿಲ್ವಾ ಅವ್ರದ್ದು? 10 ಗಂಟೆ 11 ಗಂಟೆ ಇನ್ನೂ ಆಗಿಲ್ವಾ ಅಂತಾರ. ಜೊತೆಗೆ ಸದ್ಯ ಎಲ್ಲೆಲ್ಲ ಮುಳುಗಡೆ ಆಗಿದೆ, ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಮಾದೇಶ್.
ನಿಕೇಶ್, ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಬೆಂಗಳೂರಿನ ಸಾಕಷ್ಟು ಕಡೆ ಮಳೆ ತಗ್ಗು ಪ್ರದೇಶಗಳಲ್ಲಿರುವಂತಹ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ಕೂಡ ಕೆಪಿ ಅಗ್ರಹಾರದಲ್ಲಿ ನಾನು ಸದ್ಯಕ್ಕಿದ್ದೀನಿ. ಇಲ್ಲಿ ಸಾಕಷ್ಟು ಏರಿಯಾಗಳಲ್ಲಿ, ಅದರಲ್ಲೂ ಕೂಡ ಕೆಪಿ ಅಗ್ರಹಾರದ ಭುವನೇಶ್ವರ ನಗರದಲ್ಲಿ ನೀರು ನುಗ್ಗಿದೆ. ಇಲ್ಲಿ ಸಾಕಷ್ಟು ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳಾಗಿರ್ಬೋದು ಮತ್ತೆ ಗೋಡೌನ್ಗಳಿಗೆ ನೀರು ನುಗ್ಗಿದೆ. ಸದ್ಯಕ್ಕೆ ನಾನೊಂದು ಪ್ರಿಂಟಿಂಗ್ ಪ್ರೆಸ್ ಬಳಿ ಇದ್ದೀನಿ. ಇಲ್ಲಿ ಮದುವೆ ಕಾರ್ಡ್ಗಳನ್ನ ಪ್ರಿಂಟ್ ಮಾಡುವಂತ ಒಂದು ಗೋಡೌನ್ಗೆ ಕಂಪ್ಲೀಟ್ ಆಗಿ ನೀರು ನುಗ್ಗಿತ್ತೆ. ರಾತ್ರಿಯಿಂದ ಕೂಡ ಇಲ್ಲಿ ನೀರು ಹೊರ ಹಾಕೋದಕ್ಕಾಗಿ ಇಲ್ಲಿ ಅರಸಾಹಸ ಪಡ್ತಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ನಿನ್ನೆ ಮಳೆ ಬಂದಿರುವಂತಹ ಪರಿಣಾಮದಿಂದಾಗಿ ನೀವು ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಒಳಗಡೆ ಕಂಪ್ಲೀಟ್ ಆಗಿ ನೀರು ನುಗ್ಗಿದೆ ಅಂತ ಹೇಳಿ. ಒಳಗಡೆ ಇದ್ದಂತ ಎಲ್ಲಾ ಪ್ರಿಂಟಿಂಗ್ ಮಾಡೋದಕ್ಕೆ, ಅಂದ್ರೆ ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಇದೊಂದು ಮೇನ್ ಬಿಸ್ನೆಸ್ ಇವರಿಗೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಳೆ ಬಂದಿರೋದ್ರಿಂದ ಮಷಿನ್ಗಳು ಆಗಿರಬಹುದು. ಜೊತೆಗೆ ಎಲ್ಲಾ ರೀತಿಯಾದಂತಹ ರೆಡಿ ಮಾಡ್ಕೊಂಡಿದ್ದಂತ ಪ್ರಿಂಟಿಂಗ್ ಗೆ ರೆಡಿ ಮಾಡ್ಕೊಂಡಿರುವಂತಹ ಎಲ್ಲಾ ಪೇಪರ್ಗಳು ಕೂಡ ಈಗ ನೀರಿನಿಂದ ಹಾನಿ ಆಗಿದೆ. ಇದರಿಂದ ಸಾಕಷ್ಟು ಲಾಸ್ ಆಗ್ತಿದೆ ಅಂತ ಹೇಳಿ ಇಲ್ಲಿನ ಮಾಲೀಕರು ಕೂಡ ನೋವನ್ನ ಹೇಳಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ಆ ಪ್ರಿಂಟಿಂಗ್ ಪ್ರೆಸ್ ನ ಮಾಲೀಕರು ನನ್ನ ಜೊತೆ ಇದ್ದಾರೆ. ಈ ಒಂದು ಏರಿಯಾದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ನಿನ್ನೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಸರ್, ನಿನ್ನೆ ಮಳೆ ಬಂದಿರುವಂತಹ ಎಫೆಕ್ಟ್ ಹೇಗಿದೆ ಈ ಏರಿಯಾದಲ್ಲಿ? ಜೊತೆಗೆ ಕಂಪ್ಲೀಟ್ ಆಗಿ ಗೋಡೌನ್ ನೀರು ತುಂಬಿದೆ. ಹೌದು ಸರ್, ಇದು ಮದುವೆ ಕಾರ್ಡ್ ಎಲ್ಲ ಇದು ಇಲ್ಲಿ ಫುಲ್ ನೀರು ತುಂಬಿಟ್ಟಿದೆ. ಫುಲ್ ರೋಡ್ ಹತ್ರ ಒಂದು 3-4 ಫೀಟ್ ಬ್ಲಾಕ್ ಆಗಿದೆ. ಪ್ಲಸ್ ಅಲ್ಲೆಲ್ಲ ತುಂಬಾ ಕಚರ ಆಗ್ತಾ ಇದಾರೆ. ಅದೇನು ಕ್ಲೀನ್ ಮಾಡ್ತಾ ಇಲ್ಲ ಇವರು. ಅದರಿಂದಾನೇ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಪ್ರತಿ ಸತಿ ಮಳೆ ಬಂದಾಗ ಮಳೆ ಬಂದ್ರೇನೆ ಇದೇ ಪ್ರಾಬ್ಲಮ್ ಬರುತ್ತೆ. ಇವಾಗ ಯಾರಿಗೂ ಸಂಬಂಧಪಟ್ಟಂತ ಅಧಿಕಾರಿಗಳು MLA ಯಾರು ಏನ್ ರೆಸ್ಪಾನ್ಸ್ ತಗೊಂಡಿಲ್ಲ. ಏನೋ ಮುಂಚೆ ಕಚರ ಇದೆ ಅಂತ ಎಲ್ಲರೂ ಹೇಳಿದ್ದಾರೆ, ಆದ್ರೆ ಇನ್ನೂ ಯಾರು ಏನ್ ರೆಸ್ಪಾನ್ಸ್ ತಗೊಂಡಿಲ್ಲ. ಎಲ್ಲ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಕ್ಕಪಕ್ಕ ಏರಿಯಾದಲ್ಲಿ ಎಲ್ಲ ಹೇಗಿದೆ? ಅಕ್ಕಪಕ್ಕ ಇಲ್ಲೆಲ್ಲ ಸುತ್ತಲ ಬಂದಿದೆ ಅಂತ ಹೇಳ್ತಾವ್ರೆಲ್ಲ ನೀರು. ಇದಿಷ್ಟು ಇಲ್ಲಿನವ್ರ ಮಾತು. ಅಂದ್ರೆ ಪ್ರತಿ ಸತಿ ಮಳೆ ಬಂದಾಗ್ಲೂ ಕೂಡ ಇದೇ ರೀತಿ ಆಗುತ್ತೆ. ನಾವು ಎಷ್ಟೇ ಬೇರೆಯವರಿಗೆ ಅಧಿಕಾರಿಗಳಿಗಾಗಿರ್ಬೋದು, ಜೊತೆಗೆ ಸ್ಥಳೀಯ MLA ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಮಳೆ ನೀರು ನುಗ್ಗುತ್ತೆ. ನಾವು ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ನೋವನ್ನ ಹೊರಹಾಕ್ತಿರುವಂತದ್ದು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿ.